ಯಾಕೆ ಕಾರ್ತಿಕ್ ಅವರು ಸಂಗೀತ ಅವ್ರಿಗೆ ಅರ್ಹತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ? ಸಂಗೀತ ಅವರಿಗೆ ಆಡೋದಕ್ಕೆ ಅಥವಾ ಮಾತಾಡೋದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿದ್ರ ಕಾರ್ತಿಕ್? ಎಲ್ಲೋ ಒಂದು ಕಡೆ ಕಾರ್ತಿಕ್ ಮತ್ತು ಸಂಗೀತ ಅವರ ನಡುವೆ ಬಿರುಕು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಆ್ಯಕ್ಚುಲಿ ಈ ಟಾಸ್ಕಲ್ಲಿ, ಹಿಂದಿನ ಟಾಸ್ಕಲ್ಲಿ ಗೆದ್ದವರು ಮುಂದಿನ ಟಾಸ್ಕಲ್ಲಿ ಈವನ್ ಒಬ್ಬರು 3 ಜನರನ್ನು ಸೆಲೆಕ್ಟ್ ಮಾಡಿದರೂ ಕೂಡ ಅದರಲ್ಲಿ ಯಾರಾದರೂ ಒಬ್ಬರನ್ನು ಆಡದೇ ಇರೋ ರೀತಿ ಮಾಡ್ಬೋದು. ಅಂಥ ಒಂದು ಅವಕಾಶ ಸಂಗೀತ ಅವರ ಕೈಯಲ್ಲಿ ಇರುತ್ತೆ. ಆಗ ಸಂಗೀತ ಅವರು ಕಾರ್ತಿಕನ್ನು ಹೊರಗಡೆ ಇಡೋದಕ್ಕೆ ಚೂಸ್ ಮಾಡ್ತಾರೆ. ಆಗ ಕಾರ್ತಿಕ್ ಅವರು ಕೋಪಗೊಂಡು ಸಂಗೀತ ಅವರನ್ನು ನೋಡಿ, ಏನು ವುಮನ್ ಕಾರ್ಡ್ ಪ್ಲೇ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಸಂಗೀತ ಅವರು ವುಮನ್ ಕಾರ್ಡ್ ಅಂತ ಬಳಸಬೇಡಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅಂತ ಅನಿಸುತ್ತೆ. ಸೊ ಎಪಿಸೋಡನ್ನು ನೋಡಿದ್ರೇ ನಮಗೆ ಕಂಪ್ಲೀಟಾಗಿ ಏನಾಯಿತು ಅಂತ ಗೊತ್ತಾಗೋದು. ಕೆಲವೊಂದು ಸಲ ಪ್ರೋಮೋದಲ್ಲಿ ಇರೋದು ಮತ್ತು ಎಪಿಸೋಡಲ್ಲಿ ಬರೋದು ಬೇರೆ ಬೇರೆಯೇ ಇರುತ್ತೆ. ಆದರೆ ಮೇಲ್ನೋಟಕ್ಕೆ ಆ ರೀತಿ ಅನ್ನಿಸ್ತಾ ಇದೆ, ಇಬ್ಬರು ಜಗಳ ಮಾಡ್ಕೊತಾ ಇದ್ದಾರೆ. ಸೊ ಹಾಗಾಗಿ ಕಾರ್ತಿಕ್ ಅವರು ಕೂಡ ಅಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದಾರೆ. ಯಾಕೆ ಒಂದೊಮ್ಮೆ ಫ್ರೆಂಡ್ಶಿಪ್ ಆಗಿದ್ದವರು, ಲವ್ ಮಾಡ್ತಾ ಇದ್ದವರು ಈಗ ಇದ್ದಕ್ಕಿದ್ದಂತೆ ಅಲ್ಲಿ ಸಿಕ್ಕಾಪಟ್ಟೆ ಜಗಳ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಆಗಾಗ ಫ್ರೆಂಡ್ಶಿಪ್ ಅಂತಾರೆ, ಮತ್ತೆ ಜಗಳ ಮಾಡ್ಕೊತಾರೆ. ಸೊ ಬಹುಶಃ ಎಲ್ಲೋ ಒಂದು ಕಡೆ ಪ್ರತಾಪ್ ಅವರು ಹೇಳ್ದಂತೆ ಸಿನಿ ಇಂಡಸ್ಟ್ರಿಯವರು ಈ ರೀತಿ ಮಾಡ್ಕೊಳ್ತಾರೆ. ಸೊ ಅವ್ರಿಗೆ ಎಲ್ಲೋ ಒಂದು ಕಡೆ ಇದು ಈಸಿ ಅಂತ ಅನಿಸುತ್ತೆ. ಅವ್ರಿಗೆ ಈಸಿಯಾಗಿ, ಅಂದರೆ ಅವರು ನಿಜವಾಗ್ಲೂ ಜಗಳ ಮಾಡ್ತಾ ಇದ್ದಾರೆ ಅನ್ನೋದನ್ನು ಪ್ರೊಜೆಕ್ಟ್ ಮಾಡೋದು ಕೂಡ ನಮಗೆ ಕಷ್ಟನೇ. ಬಹುಶಃ ಅದು ಆ್ಯಕ್ಟಿಂಗ್ ಸ್ಕಿಲ್. ಸೊ ಈ ರೀತಿ TRP ಕೊಟ್ಟರೆ ನಮ್ಮನ್ನೆಲ್ಲ ಒಳಗಡೆ ಇಟ್ಕೊಂಡಿರ್ತಾರೆ ಅನ್ನೋದಕ್ಕೆ ವಿನಯ್, ಸಂಗೀತ ಮತ್ತು ಈ ಕಾರ್ತಿಕ್ 3 ಜನ ಏನಿದ್ದಾರೆ, ಸೊ ಈ 3 ಜನ ಎಲ್ಲೋ ಒಂದು ಕಡೆ ಸಿಕ್ಕಾಪಟ್ಟೆ ನಗಾಡ್ತಾರೆ, ಸಿಕ್ಕಾಪಟ್ಟೆ ಫ್ರೆಂಡ್ಶಿಪ್ ಮಾಡ್ತಾರೆ, ಇದ್ದಕ್ಕಿದ್ದಂಗೆ ಜಗಳ ಮಾಡ್ತಾರೆ. ಸೊ ಈ 3 ಜನ ಸೇರಿ ನಮ್ಮನ್ನು ಬಕರ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಸೊ ಎಲ್ಲೋ ಒಂದು ಕಡೆ 3 ಜನ ಸೇರಿ ಡ್ರಾಮಾ ಮಾಡಿ TRPಯನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಜಗಳ ಮಾಡ್ತಾರೆ. ಅದೇ ರೀತಿಯಲ್ಲಿ ಸೊ ಹೊರಗಡೆ ಅಭಿಮಾನಿಗಳು ತುಂಬ ಜನ ಫೈಟ್ ಮಾಡ್ತಾ ಇರ್ತಾರೆ, ಅವ್ರು ಸರಿ ಇವ್ರು ಸರಿ ಅಂತ. ಸೊ ನನಗೆಲ್ಲೋ ಒಂದು ಕಡೆ ಏನು ಅನ್ನಿಸ್ತಾ ಇದೆ, ಇವರು 3 ಜನ ಆ್ಯಕ್ಟಿಂಗ್ ಸ್ಕಿಲ್ಲನ್ನು ಒಳಗಡೆ ತೋರಿಸ್ತಾ ಇದ್ದಾರೋ ಏನೋ ಅಂತ. ಅಂದರೆ ಇವರೇನು ಜಗಳ ಮಾಡ್ಕೊತಾ ಇಲ್ಲ ಅಥವಾ ಅವರೊಳಗೆ ಏನೂ ಪ್ರಾಬ್ಲಮ್ ಇಲ್ಲ. ದೇ ಆರ್ ಕಂಪ್ಲೀಟ್ಲಿ ಫೈನ್. ಹೊರಗಡೆ ಅಭಿಮಾನಿಗಳು ಜಗಳ ಮಾಡ್ಕೋಬೇಕು ಅಷ್ಟೇ. ಸೊ ಕೆಲವೊಂದು ಸರ್ತಿ ಅಭಿಮಾನಿಗಳೇ ನಿಜಕ್ಕೂ ಸ್ವಲ್ಪ ಹೋಲ್ಡ್ ಆನ್ ಮಾಡಿ. ಸೊ ಯಾರನ್ನಾದರೂ ಒಬ್ಬರನ್ನ ಹೊಗಳ್ತೀವಿ ಅಂತ ಮತ್ತೊಬ್ಬರನ್ನ ಸಾಕಷ್ಟು ತೆಗೊಳ್ಳೋದಕ್ಕೆ ಹೋಗಬೇಡಿ. ಸೊ ಎಲ್ಲೋ ಒಂದು ಕಡೆ ಈ 3 ಜನ ತುಂಬಾ ಚೆನ್ನಾಗಿದ್ದಾರೆ ಒಳಗಡೆ. ಅಂದರೆ ಅವರಲ್ಲಿ ಜಗಳ ಮಾಡ್ಕೊಳೋದು ಜಸ್ಟ್ ಫಾರ್ ಎ ಗೇಮ್ ಅಥವಾ ಒಂದು ಟಾಸ್ಕ್. ಸೊ ಹೊರಗಡೆ ಬಂದಮೇಲೆ ಅವ್ರು 3 ಜನ ಚೆನ್ನಾಗೇ ಇರ್ತಾರೆ. ಸೊ ನೀವೆಲ್ಲೂ ಯಾರ ಹತ್ರನೋ ಜಗಳ ಮಾಡಿಕೊಂಡು ಸೊ ಅವ್ರಿಗೋಸ್ಕರ ನಿಮ್ಮ ಒಂದು ಇದನ್ನು ಹಾಳು ಮಾಡ್ಕೋಬೇಡಿ ಅಂತ ಹೇಳ್ಬೋದು ಅಷ್ಟೇ. ಸೊ ಈಗ ನೋಡಿ, ಹೊರತು ಹಳ್ಳಿಕಾರ್ ಸಂತೋಷ್ ಆಗಿರಲಿ, ಪ್ರತಾಪ್ ಅವರಾಗಿರಲಿ ಈ ರೀತಿ ಮಾಡೋದಕ್ಕಾಗಲ್ಲ. ಸಡನ್ನಾಗಿ ಚೇಂಜ್ ಆಗೋದಕ್ಕಾಗೋದಿಲ್ಲ. ಯಾಕೆಂದರೆ ಅವರ ಆ್ಯಕ್ಟಿಂಗ್ ಸ್ಕಿಲ್ ಸ್ವಲ್ಪ ಕಮ್ಮಿನೇ ಇದೆ ಅಂತ ಅನಿಸುತ್ತೆ. ಸೊ ಎಲ್ಲೋ ಒಂದು ಕಡೆ ಒಂದು ಲವ್ ಸೀನ್ ಮಾಡಿ ಅಂತ ಹೇಳಿದಾಗಲೇ ಹಳ್ಳಿಕಾರ್ ಸಂತೋಷ್ ಅವರು ಸಾಕಷ್ಟು ಟೇಕ್ಗಳನ್ನು ತೊಗೊತಾರೆ ಸುದೀಪ್ ಅವರ ಮುಂದೆನೇ. ಸೊ ಇದನ್ನೇ ನಾವು ಕಾರ್ತಿಕ್ ಅಥವಾ ವಿನಯ್ ಅವರಿಗೆ ಮಾಡೋ ಅಂತ ಹೇಳಿದ್ರೆ ಅವರು ಸಲೀಸಾಗಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಅಲ್ಲೇ ಎಲ್ಲೋ ಒಂದು ಕಡೆ ಪ್ರತಾಪ್ ಮತ್ತು ಹಳ್ಳಿಕಾರ್ ಸಂತೋಷ್ ಸ್ವಲ್ಪ ಹಿಂದೆ ಉಳಿತಾರೆ. ಸೊ ಮತ್ತು ಇದರಿಂದಲೇ ತನಿಷಾ ಅವರು ಕೂಡ ಸ್ವಲ್ಪ ಅವ್ರಿಗೆ ಒಂದಷ್ಟು ಸ್ಕಿಲ್ ಇದೆ. ಅವರು ಕೂಡ ಒಂದಷ್ಟು ಸಾಕಷ್ಟು ಅಗ್ರೆಸಿವ್ ಆಗ್ತಾರೆ, ಸಡನ್ನಾಗಿ ಚೇಂಜ್ ಆಗ್ತಾರೆ. ಸಿಕ್ಕಾಪಟ್ಟೆ ಅವ್ರಿಗೂ ಸ್ವಲ್ಪ ಟ್ಯಾಲೆಂಟ್ ಇದೆ. ಸೊ ನನ್ನ ಪ್ರಕಾರ ಹಳ್ಳಿಕಾರ್ ಸಂತೋಷ್ ಮತ್ತು ಪ್ರತಾಪ್ ಅವರನ್ನು ಬಿಟ್ಟರೆ ಎಲ್ಲರೂ ಒಳಗಡೆ ಸಿಕ್ಕಾಪಟ್ಟೆ ಆ್ಯಕ್ಟಿಂಗ್ ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ತುಂಬಾ ಅವರ ಸ್ಕಿಲ್ಗಳನ್ನು ಯೂಸ್ ಮಾಡಿ ಅಲ್ಲಿ ಮೇಲೆ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ನೋಡ್ದಂಗೆ ಸೊ ಇವರೆಲ್ಲ ಅಲ್ಲಿ ಒಳಗಡೆ ಏನು ರಿಯಾಲಿಟಿ ಇದೆ, ವಿನಯ್ ಅವರಾಗಿರ್ಬೋದು, ವಿನಯ್ ಅವರು ಅಷ್ಟೆಲ್ಲ ಕೂಗಾಡ್ತಾರೆ, ಅಷ್ಟೆಲ್ಲ ಗಲಾಟೆ ಮಾಡ್ತಾರೆ. ಪ್ರತಾಪ್ ಅವರ ಜೊತೆನಲ್ಲೂ ಕೂಡ ಅಷ್ಟೊಂದು ಅಂದರೆ ಅಗ್ರೆಸಿವ್ ಆಗಿರ್ತಾರೆ. ಅವರನ್ನು ನೋಟದಲ್ಲೇ ಕಿತ್ತು ತಿನ್ನೋ ರೀತಿಯಲ್ಲಿ ನೋಡ್ತಾರೆ. ಮತ್ತೊಂದು 10 ನಿಮಿಷದ ನಂತರ ಸಾರಿ ಕೇಳ್ತಾರೆ. ಮತ್ತೊಂದು 5 ನಿಮಿಷದ ನಂತರ ಒಂದು ವೇಳೆ ಪ್ರತಾಪ್ ಹೇಳಿದ್ದು ನಿಜಾನೇ ಇರ್ಬೋದೇನೋ, ನನ್ನ ಸ್ನೇಹಿತರೆ ಹೊರಗಡೆ ಹೋಗಿದ್ದಾರೆ ಅಂತ ಅನಲೈಸ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತೊಂದು ಕಡೆ ನಿನ್ನೆ ನೋಡಿದ್ರೆ ಪ್ರತಾಪ್ ಮತ್ತು ವಿನಯ್ ಇಬ್ಬರು ಪಕ್ಕನೇ ಕೂತ್ಕೊಂಡು ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ಕೊತಾ ಇದ್ರು. ಪ್ರತಾಪ್ ಅವರು ಕೂಡ ಅಂದರೆ ಅವರು ಕಾರ್ತಿಕ್ ಅವರನ್ನು ನೋಡಿ ಕಾಮಿಡಿ ಮಾಡ್ಕೊತಾ ಇದ್ರು. ನೋಡು ಈಗ ಅಲ್ಲಾಯಿತು, ತನಿಷಾ ಆಯಿತು, ಸಂಗೀತ ಆಯಿತು, ಈಗ ನಮ್ರತಾ ಜೊತೆ ಓಡ್ತಾ ಇದ್ದೇನೆ ನೋಡು, ಅಲ್ಲೇನು ನಡೀತಾ ಇದೆ ನೋಡು ಅಂತ. ಆಗ ಪ್ರತಾಪ್ ಅವರು ಕೂಡ ಹೋಗ್ಲಿ ಬಿಡೋಣ ಅಂತೇಳಿ ನಗ್ತಾ ಇರ್ತಾರೆ. ಸೊ ಆ ರೀತಿ ನೋಡಿದ್ರೆ ಅವ್ರು ಯಾರು ಒಳಗಡೆ ಜಗಳ ಮಾಡ್ಕೊಳೋದಿಲ್ಲ. ಹೊರಗಡೆ ಏನೋ ಒಂದು ಟಾಸ್ಕ್ ಅಂತ ಆಡ್ತಾರೆ ಮತ್ತು ಹೊರಗಡೆ ಬಂದು ಚೆನ್ನಾಗೇ ಇರ್ತಾರೆ. ಸೊ ಅವ್ರನ್ನ ಸಪೋರ್ಟ್ ಮಾಡ್ತೀವಿ ಅನ್ನೋ ಲೆಕ್ಕದಲ್ಲಿ ಎಲ್ಲೋ ಒಂದು ಕಡೆ ಅಭಿಮಾನಿಗಳೇ ಜಗಳ ಮಾಡಿಕೊಂಡು ಕೆಟ್ಟವ್ರು ಆಗ್ತಾರೆ ಬಿಟ್ಟರೆ ಸೊ ಅವರು ಚೆನ್ನಾಗೇ ಇದ್ದಾರೆ.
ಸೊ ಏನು ಪ್ರಾಬ್ಲಮ್ಸ್ ಇಲ್ಲ. ಸೊ ಆ ಟಾಸ್ಕ್ಗಳಿಗೆ ಮಾತ್ರನೇ ಜಗಳ ಮಾಡ್ತಾರೆ ಅಷ್ಟೇ. ಹಾಗೆ ಫ್ರೆಂಡ್ಸ್, ಈ ವಾರ ಹೊರಗಡೆ ಹೋಗೋದು ಯಾರು ಅಂತ ನೀವು ಅಂದ್ಕೊಳ್ತೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನನ್ನ ಪ್ರಕಾರ ಬಹುಶಃ ಈ ವಾರ ಸಂಗೀತ ಮತ್ತು ಪ್ರತಾಪ್ ಆಲ್ರೆಡಿ ಸೇಫ್ ಆಗಿದ್ದಾರೆ. ಸೊ ಹಾಗಾಗಿ ಅವರಿಬ್ಬರು ಹೊರಗಡೆ ಹೋಗೋದಿಲ್ಲ. ವಿನಯ್ ಅವರು 99% ಸೇಫ್ ಅಂತಲೇ ಹೇಳ್ಬೋದು, ಯಾಕಂದರೆ ಅವರು ಹೊರಗಡೆ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಕಾರ್ತಿಕ್ ಅವರನ್ನು ನೋಡಿದ್ರೆ ಅವರು ಕೂಡ ಹೊರಗಡೆ ಹೋಗೋದು ಯಾವುದೇ ರೀತಿ ಚಾನ್ಸಸ್ಗಳು ಇರೋದಿಲ್ಲ. ತುಕಾಲಿ ಸಂತೋಷ್ ಅವರನ್ನು ಕೂಡ ಬಹುಶಃ ಹೊರಗಡೆ ಕಳಿಸೋದಿಲ್ಲ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ಅವರು ಸಾಕಷ್ಟು ಕಾಮಿಡಿ ಮಾಡ್ತಾರೆ, ಸಾಕಷ್ಟು TRPಗೆ ಹೆಲ್ಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ನನ್ನ ಪ್ರಕಾರ ಹೊರಗಡೆ ಹೋಗ್ಬೋದು ಅಂತ ಅಂದ್ಕೊಂಡ್ರೆ ಲಾಸ್ಟ್ 3ನಲ್ಲಿ ಬರೋದು ನಮ್ರತಾ, ತನೀಷಾ ಮತ್ತು ಹಳ್ಳಿಕಾರ್ ಸಂತೋಷ್ ಅವರು ಅಲ್ಲಿ ನಿಲ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಈ 3 ಜನದಲ್ಲಿ ಯಾರು ಹೊರಗಡೆ ಹೋಗ್ಬೋದು? ಹಳ್ಳಿಕಾರ್ ಸಂತೋಷ್ ಅವ್ರಿಗೆ ಸಾಕಷ್ಟು ವೋಟ್ಗಳು ಇದೆ, ಹಾಗಾಗಿ ಅವರು ಕೂಡ ಉಳ್ಕೊಳ್ಳೋವಂಥ ಸಾಧ್ಯತೆಗಳು ಇರ್ಬೋದು ಅಂತ ಅಂದ್ಕೊಳ್ತೀನಿ. ಮತ್ತೊಂದು ಕಡೆ ತನೀಷಾ ಅವರು ಸ್ವಲ್ಪ ಅಗ್ರೆಸಿವ್ ಆಗ್ತಾರೆ, ಇದಕ್ಕಿದ್ದಂಗೆ ಕಂಟೆಂಟ್ ಕೊಡ್ತಾರೆ, ಕೆಲವೊಂದು ಸಾಕಷ್ಟು ಪ್ರೋಮೋಗಳಲ್ಲಿ ಬರ್ತಾ ಇರ್ತಾರೆ, ಹಾಗಾಗಿ ಅವರು ಕೂಡ ಹೊರಗಡೆ ಹೋಗಲ್ಲ ಅಂದ್ಕೊಳ್ತೀನಿ. ಬಹುಶಃ ನಮ್ರತಾ ಅವರು ಹೊರಗಡೆ ಹೋಗ್ಬೋದು ಅಂತ ಅನಿಸುತ್ತೆ.